ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಭತ್ತ ಕಟಾವು ಯಂತ್ರಕ್ಕೆ ಪ್ರತಿ ಗಂಟೆಗೆ 2450 ರೂಪಾಯಿ ನಿಗದಿ ಮಾಡಿ ಡಿಸಿ ಆದೇಶ. ರಾಯಚೂರು ಜಿಲ್ಲಾ ನೌಕರರ ಸಂಘದ ಚುನಾವಣೆಯಲ್ಲಿ ಕೃಷ್ಣ ಟೀಮ್ಗೆ ಜಯ. ಸನ್ರೈಸ್ ವಿದ್ಯಾಸಂಸ್ಥೆಯಲ್ಲಿ ವಿಶ್ವ ವಕೀಲರ ದಿನಾಚರಣೆ. ಚನ್ನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಮರಿಯಮ್ಮ ಆಯ್ಕೆ. ಪ್ರತಿಯೊಂದು ಕೆಲಸಕ್ಕೆ ಸಿದ್ಧತೆ ಅಗತ್ಯ, ತರಬೇತಿ ಮುನ್ನುಡಿ. ಇನ್ಸೈಟ್ಸ್ ವಿನಯ್ ಕುಮಾರ್. ವಾರ್ತೆಗಳ ವಿವರ. ಮುಂಗಾರು ಹಂಗಾಮಿನಲ್ಲಿ 1,87,378 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆ ಬೆಳೆಯಲಾಗಿದ್ದು ಈಗ ಕಟಾವು ಪ್ರಾರಂಭವಾಗಿದೆ. ಭತ್ತ ಕಟಾವು ಯಂತ್ರಕ್ಕೆ ಹೆಚ್ಚಿನ ಬಾಡಿಗೆ ಮಾಲೀಕರು ನಿಗದಿ ಮಾಡಿದ್ದು ಈ ಕುರಿತು ದೂರು ಬಂದ ಕಾರಣ ದೂರು ಪರಿಶೀಲಿಸಿ ಪ್ರತಿ ಗಂಟೆಗೆ 2450 ರೂಪಾಯಿ ಬಾಡಿಗೆ ನಿಗದಿ ಮಾಡಿ ಡಿಸಿ ಆದೇಶ ಮಾಡಿದ್ದಾರೆ. ಹೆಚ್ಚು ಬಾಡಿಗೆ ಪಡೆದಲ್ಲಿ ಮಾಲೀಕರ ವಿರುದ್ಧ ದೂರು ದಾಖಲಿಸಲು ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ. ಭತ್ತಕ್ಕೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇಲ್ಲದ ಕಾರಣ ಹಾಗೂ ಅಕಾಲಿಕ ಮಳೆಯಿಂದ ರೈತರು ಸಂಕಷ್ಟದಲ್ಲಿರುವ ಪ್ರಯುಕ್ತ ಭತ್ತ ಬೆಳೆದ ರೈತರಿಗೆ ಹೆಚ್ಚಿನ ಆರ್ಥಿಕ ಹೊರೆಯಾಗುವುದನ್ನು ಗಮನಿಸಿ ಭತ್ತ ಕಟಾವು ಯಂತ್ರಕ್ಕೆ ಪ್ರತಿ ಗಂಟೆಗೆ 2450 ರೂಪಾಯಿಗೂ ಮೀರದಂತೆ ಬಾಡಿಗೆಯನ್ನು ನಿಗದಿಪಡಿಸಿದ್ದು, ಸದರಿ ದರಕ್ಕೆ ಮೀರದಂತೆ ಭತ್ತ ಕಟಾವು ಕೈಗೊಳ್ಳಲು ಸೂಚಿಸಿದ್ದು, ತಪ್ಪಿದಲ್ಲಿ ಭತ್ತ ಕಟಾವು ಯಂತ್ರದ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಈ ಆದೇಶ ರೈತರಿಗೆ ತುಸು ನೆಮ್ಮದಿ ತಂದರೂ ಸಹ ದರ ಜಾರಿ ಆಗುತ್ತಾ ಎನ್ನುವುದು ಯಕ್ಷ ಪ್ರಶ್ನೆ. ಭತ್ತ ಕಟಾವು ಯಂತ್ರಗಳು ಕಡಿಮೆ ಇರುವ ಕಾರಣ ರೈತರ ಅವಸರ ಮಾಲೀಕರಿಗೆ ವರದಾನವಾಗಿದೆ. ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ, ರಾಜ್ಯ ಪರಿಷತ್ ಸದಸ್ಯ ಹಾಗೂ ಖಜಾಂಚಿ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಕೃಷ್ಣ ಅಧ್ಯಕ್ಷರಾಗಿ, ಎಹಸಾನ್ ಉಲ್ ಹಕ್ ರಾಜ್ಯ ಪರಿಷತ್ ಸದಸ್ಯರಾಗಿ, ಪ್ರಸನ್ನ ಕುಮಾರ್ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ಕೃಷ್ಣ ಅವರ ಪೆನಾಲ್ ಜಯ ಸಾಧಿಸಿದೆ. ಮಹಾಂತೇಶ್ ಮತ್ತು ಆಂಜನೇಯ ಪೆನಾಲಿಗೆ ಸೋಲಾಗಿದೆ. ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಕೃಷ್ಣ, ಮಹಾಂತೇಶ್, ಆಂಜನೇಯಕ್ಕೆ ಸ್ಪರ್ಧೆ ಮಾಡಿದ್ದು, ಕೃಷ್ಣ ಅವರು 43 ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾಗಿದ್ದಾರೆ. ಮಹಾಂತೇಶ್ಗೆ 22 ಮತ, ಆಂಜನೇಯಕ್ಕೆ 6 ಮತ ಪಡೆದಿದ್ದಾರೆ. 11 ಮತಗಳ ಅಂತರದಿಂದ ಕೃಷ್ಣ ಅವರು ಜಯಗಳಿಸಿದ್ದಾರೆ. ರಾಜ್ಯ ಪರಿಷತ್ ಸ್ಥಾನಕ್ಕೆ ಎಹಸಾನ್ ಉಲ್ ಹಕ್, ವೆಂಕಟೇಶ್ ಡಿ ವೆಂಕಟಾಚಲ್ ಸ್ಪರ್ಧೆ ಮಾಡಿದ್ದು, ಎಹಸಾನ್ ಉಲ್ ಹಕ್ 39 ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾಗಿದ್ದಾರೆ. ವೆಂಕಟಾಚಲ್ಗೆ 23, ವೆಂಕಟೇಶ್ ಡಿ ಅವರಿಗೆ 9 ಮತಗಳು ಲಭಿಸಿವೆ. 16 ಮತಗಳ ಅಂತರದಿಂದ ಎಹಸಾನ್ ಉಲ್ ಹಕ್ ಜಯಗಳಿಸಿದ್ದಾರೆ. ಖಜಾಂಚಿ ಸ್ಥಾನಕ್ಕೆ ಪ್ರಸನ್ನ ಕುಮಾರ್, ಖಲೀಲ್, ರಾಜಶೇಖರ್ ಸ್ಪರ್ಧೆ ಮಾಡಿದ್ದು, ಪ್ರಸನ್ನ ಕುಮಾರ್ 45 ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾಗಿದ್ದಾರೆ. ಖಲೀಲ್ 18 ಮತ, ರಾಜಶೇಖರ್ 8 ಮತಗಳು ಲಭಿಸಿವೆ. 27 ಮತಗಳ ಅಂತರದಿಂದ ಪ್ರಸನ್ನ ಕುಮಾರ್ ಜಯಗಳಿಸಿದ್ದಾರೆ. ಒಟ್ಟು 72 ಮತಗಳಲ್ಲಿ 71 ಮತ ಚಲಾವಣೆಯಾಗಿದೆ. ಕೃಷ್ಣ ಅವರ ಪೆನಾಲಿಗೆ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಹಾಗೂ ರಾಯಚೂರಿನ ಬಹಳಷ್ಟು ನಿರ್ದೇಶಕರು ಬೆಂಬಲ ಸೂಚಿಸಿದ್ದರು. ಹೀಗಾಗಿ ಅವರ ತಂಡ ಜಯಗಳಿಸಿದೆ. ಅಧ್ಯಕ್ಷರಾಗಿ ಆಯ್ಕೆಯಾದ ಕೃಷ್ಣ, ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಎಹಸಾನ್ ಉಲ್ ಹಕ್, ಖಜಾಂಚಿಯಾಗಿ ಆಯ್ಕೆಯಾದ ಪ್ರಸನ್ನ ಕುಮಾರ್ ಅವರಿಗೆ ಸಿಂಧನೂರು ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ್, ರಾಜ್ಯ ಪರಿಷತ್ ಸದಸ್ಯರಾದ ದೊಡ್ಡಲಿಂಗಪ್ಪ, ಖಜಾಂಚಿ ವೀರನಗೌಡ ಹಾಗೂ ಕಾರ್ಯದರ್ಶಿ ಆನಂದ್ ಮೋಹನ್ ಅಭಿನಂದನೆ ಸಲ್ಲಿಸಿದ್ದಾರೆ. ನಗರದ ಸನ್ರೈಸ್ ವಿದ್ಯಾಸಂಸ್ಥೆಯ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜಿನ ವತಿಯಿಂದ ವಿಶ್ವ ವಕೀಲರ ದಿನಾಚರಣೆಯನ್ನು ಆಚರಿಸಲಾಯಿತು. ಸುಮಾರು ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿದ ಹಿರಿಯ ವಕೀಲ ಎಂ ಕಾಳಿಂಗಪ್ಪ, ರಾಮನಗೌಡ ಎಚ್, ಆರ್ ಮಲ್ಲಯ್ಯ, ಬಾಬರ್ ಪಾಷಾ, ಗನಿಸಾಬ್, ಜಿ ರೆಡ್ಡಿ, ಕೆ ವೀರನಗೌಡ, ರಾಮನಗೌಡ, ಅಮರೇಗೌಡ ಹಾಗೂ ಭೀಮನಗೌಡ ವಕೀಲರಿಗೆ ಕಾಲೇಜಿನ ಆಡಳಿತ ಮಂಡಳಿ, ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳಿಂದ ಸನ್ಮಾನಿಸಿ ಗೌರವಿಸುವ ಮೂಲಕ ವಿಶ್ವ ವಕೀಲರ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸನ್ರೈಸ್ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರು, ಉಪನ್ಯಾಸಕರು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಿಂಧನೂರು ತಾಲೂಕಾ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಮರಿಯಮ್ಮ ಗಂಡ ಈರಪ್ಪ ಸಿದ್ದರಾಂಪುರ್, ಉಪಾಧ್ಯಕ್ಷರಾಗಿ ವೀರೇಶ್ ದುರ್ಗಪ್ಪ ಚನ್ನಹಳ್ಳಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಮಾಜಿ ಕಾಡ ಅಧ್ಯಕ್ಷರಾದ ಕೊಲ್ಲ ಶೇಷಗಿರಿರಾವ್ ಭೇಟಿ ಮಾಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ದೇವಪ್ಪ ಚನ್ನಹಳ್ಳಿ, ಯಂಕಪ್ಪ ಉಪ್ಪಾರ್, ಶರಣಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಗರದ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಇನ್ಸೈಟ್ಸ್ ಅಕಾಡೆಮಿ ಬೆಂಗಳೂರು ಹಾಗೂ ವಿವೇಕ್ IAS KS ಅಕಾಡೆಮಿ ಸಂಯುಕ್ತಾಶ್ರಯದಲ್ಲಿ 1 ದಿನದ ಉಚಿತ ತರಬೇತಿ ಕಾರ್ಯಾಗಾರ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು.
ಈ ಕಾರ್ಯಕ್ರಮವನ್ನು ಇನ್ಸೈಟ್ಸ್ ಅಕಾಡೆಮಿ ಸಂಸ್ಥಾಪಕರಾದ ವಿನಯ್ ಕುಮಾರ್ ಜಿಬಿ ಉದ್ಘಾಟಿಸಿ ಮಾತನಾಡಿದ ಅವರು, ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳದಿದ್ದರೆ ಏನೂ ಮಾಡಲು ಆಗುವುದಿಲ್ಲ. ಜ್ಞಾನ ಮತ್ತು ವ್ಯಕ್ತಿತ್ವ ಅಭಿವೃದ್ಧಿಯಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಸಾಧ್ಯ. ನಿರಂತರ ಅಧ್ಯಯನ ನಡೆಸುವುದರ ಜೊತೆಗೆ ತರಬೇತಿ ಪಡೆದರೆ KAS, IAS ಕನಸು ನನಸಾಗಿಸಲು ಮುನ್ನುಡಿ ಬರೆದಂತೆ ಎಂದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ವಹಿಸಿ ಮಾತನಾಡಿದರು. ಈ ವೇಳೆ IRS ಶಾಂತಪ್ಪ ಕುರುಬರು, ತಹಸೀಲ್ದಾರ್ ಅರುಣ್ಕುಮಾರ್ ದೇಸಾಯಿ, ಕಮಿಷನರ್ ಮಂಜುನಾಥ್ ಗುಂಡೂರ್, RC ಪಾಟೀಲ್, ಶಿವರಾಜ್ ಕೆ ಸೇರಿದಂತೆ ಅನೇಕರಿದ್ದರು. 200 IPS, ಸುಮಾರು 200-300 IRS ಇರುತ್ತೆ, 35-40 IFS ಇಂಡಿಯನ್ ಫಾರಿನ್ ಸರ್ವಿಸ್. 3 ಹಂತ ಇರುತ್ತೆ: ಪೊಲೀಸ್, ಮೇನ್ ಆ್ಯಂಡ್ ಇಂಟರ್ವ್ಯೂ. ಪೊಲೀಸ್ 2 ಪೇಪರ್ ಇರುತ್ತೆ, ಒಂದು ಜನರಲ್ ಸ್ಟಡೀಸ್, ಇನ್ನೊಂದು CSAT. CSAT ಅಂತಂದ್ರೆ ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ, ಭೌತಿಕ ಸಾಮರ್ಥ್ಯ ಪರೀಕ್ಷೆ, 2 ಪೇಪರ್. ಅದರಲ್ಲಿ ಬೇಸಿಕ್ ಮ್ಯಾಥ್ಸ್, ಬೇಸಿಕ್ ಇಂಗ್ಲಿಷ್ ಇರುತ್ತೆ. ಆ 2 ಪೇಪರಲ್ಲಿ ನೀವು 64.6 75 ವರ್ಷಗಳಲ್ಲಿ ಬದಲಾವಣೆ ಆಗಿದೆ, ಬಹಳಷ್ಟು ಬದಲಾವಣೆ ಆಗಿದೆ. ಅದು ಇನ್ನೂ ಆಗಬೇಕಾಗಿದೆ. ನಮ್ಮದು ಈ ಪ್ರದೇಶ ಬರಗಾಲ ಪ್ರದೇಶ. ನಮ್ಮನ್ನೆಲ್ಲ ಹೊಟ್ಟೆ ಪಾಡಿಗೆ ಬೇರೆ ಬೇರೆ ಬಿಡ್ಲಿಕ್ಕೆ ಹೋಗುವಂಥ ಒಂದು ವಾತಾವರಣ. ಇವತ್ತು ನೀರಾವರಿ ಬಂದು ಬೇರೆಯವರು ನಮ್ಮಲ್ಲಿ ಬದುಕಲಿಕ್ಕೆ ಬಂದಿರುವಂಥ ಒಂದು ವಾತಾವರಣ ಇದೆ. ಹಾಗಾಗಿ ಇವತ್ತು ನಾವು ಸಿಂಧೂರು ತಾಲೂಕಿನ ವಿಚಾರ ತಗೊಂಡಾಗ ಎಲ್ಲ ಕ್ಷೇತ್ರದಲ್ಲಿ ನಾವು ಹೊಂದಿದ್ದೀವಿ. ಇಡೀ ದೇಶಕ್ಕೆ ಸ್ವತಂತ್ರ ಕೊಡ್ತಾ ಇದ್ದಾರೆ. ಏಷ್ಯಾ ಖಂಡದಲ್ಲೇ ಟ್ರ್ಯಾಕ್ಟರ್ ಮಾರಾಟದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಗೊಬ್ಬರ ಔಷಧಿಗಳು ಮಾರಾಟದಲ್ಲಿ 1ನೇ ಸ್ಥಾನದಲ್ಲಿದ್ದೇವೆ. ಎಲ್ಲದರಲ್ಲೂ ಇಲ್ಲಿದ್ದೇವೆ, ಇಲ್ಲಿ ಮುಂದಿದ್ದೇವೆ. ಈಗ ಶಾಲೆ ಕಾಲೇಜುಗಳಲ್ಲಿ ಕೂಡ ಬಹಳಷ್ಟು ಮುಂದಿದ್ದೇವೆ. ಆದರೆ ಇಲ್ಲಿ ಯಾವದಲ್ಲಿದ್ದೇವೆ? ಅನಿಕೇತನ ಕಾಲೇಜಿನಲ್ಲಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ 2024-25ನೇ ಸಾಲಿನ ದತ್ತಿ ಉಪನ್ಯಾಸ, ತತ್ವಪದ ಸಂಗೀತ, ಆಧ್ಯಾತ್ಮ ಹಾಗೂ ಜನಪದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಿರಿಯ ಪತ್ರಕರ್ತ DH ಕಂಬಳಿ ಉದ್ಘಾಟಿಸಿದರು. ಯಾವುದೇ ಭೇದ ಭಾವವಿಲ್ಲದೆ ಬದುಕನ್ನು ಕಟ್ಟಿಕೊಂಡವರು ತತ್ವಪದಕಾರರು. ಇಂತಹ ಮಹನೀಯರು ತತ್ವಪದಗಳನ್ನು ಬರೆದು ಹಾಡುವುದರ ಮೂಲಕ ಸಮಾಜವನ್ನು ತಿದ್ದುವ ಮಹತ್ವದ ಕಾರ್ಯ ಮಾಡಿದರು. ಮೇಲು ಕೀಳಿನ ವಿರುದ್ಧ ಧ್ವನಿ ಎತ್ತಿ ಸಾರಿದರು ಎಂದು ಚಿಂತಕರು ಹಾಗೂ ವಕೀಲರಾದ ನಿರ್ಪದೆಪ್ಪ ಗುಡಿಹಾಳ್ ಹೇಳಿದರು. ಯಾವುದೇ ಭೇದವಿಲ್ಲದಂತ ಬದುಕು ನಡೆಸಿರ್ತಕ್ಕಂಥವರು ತತ್ವಪದಕಾರರು. ಉದಾಹರಣೆಗಾಗಿ ಗರಗದ ಮಡಿವಾಳಪ್ಪನವರು, ಕಡಕೋಲ ಮಡಿವಾಳಪ್ಪನವರು, ಅಂಕಲಿಮಠದ ನಿರುಪಾದಿ ಶಿವಯೋಗಿಗಳು, ನಾಗಲಿಂಗಪ್ಪನವರು, ಶಿಶುರಾಳ ಶರೀಫರು, ವಡಿಕಪ್ಪನವರು, ಎಂತೆಂಥ ಮಹನೀಯರು. ಏರೂರು ಇರುಕುರಿಗೌಡರು, ಇವರು ತತ್ವಪದಕಾರರು. ಇವರು ವಿಚಾರ ಏನಾಗಿತ್ತು ಗೊತ್ತಾ? ಕಡ್ಕೊಂಡು ಮಡಿವಾಳಪ್ಪನೊಂದು ಮಾತು ಹೇಳ್ತಾರ, ಊರ ನರಕವ ತಿಂದು ಬೋರಾಡಿಂಡೋ ಎಮ್ಮಿ ಆಗಿನ ಸವಿಯ ನೋಡಣ್ಣ. ಎಮ್ಮೆ ಜ್ಯೋತಿ ಏನು ಮಾಡ್ತಿ, ಏನು ಹಿಂಡಿತಿ, ಏನು ಸವಿ ಇದೆ. ಆದ್ರೆ ಇಂಥ ವಿಚಾರದಲ್ಲಿ ಇರತಕ್ಕಂಥ ನೀವುಗಳು ತಾರತಮ್ಯ ನೀತಿಯನ್ನು ಅನುಸರಿಸುವುದರ ಮೂಲಕ ಮೇಲು ಕೀಳು ಎಂಬ ಭಾವದ ಬೀಜವನ್ನು ಬಿತ್ತಿ ನರಕ ಯಾತನೆಗೆ ಗುರಿ ಮಾಡದಿರಿ ಎಂಬ ಸಂದೇಶವೇ ತತ್ವಪದಕಾರರದಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜನಪದ ತತ್ವಪದವನ್ನು ತಿಮ್ಮಣ್ಣ ನಾಯಕ್ ಸಾಗರ್ ಕ್ಯಾಂಪ್, ಬಸವರಾಜ್ ಗೌಡನ್ ಬಾವಿ, ಅಮರೇಶ್ ಕುಂಬಾರ್ ದಿದ್ಗಿ, ಬಸವರಾಜ್ ಗಸ್ತಿ, ಸುಷ್ಮಾ ಹಿರೇಮಠ್ ಹಾಡಿದರು. ಈ ಸಂದರ್ಭದಲ್ಲಿ ಜಾಫರ್ ಜಾಗೀರ್ದಾರ್, ಕಾಲೇಜಿನ ಪ್ರಾಚಾರ್ಯ ತಿಮ್ಮಣ್ಣ ರಾಮತ್ನಾಳ್, ಮಲ್ಲಪ್ಪ ಮಾಡ್ಗಿರಿ, ಸೈಯದ್ ಜಾಗೀರ್ದಾರ್ ರಬ್ಬಾನಿ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಭತ್ತ ಕಟಾವು ಯಂತ್ರಕ್ಕೆ ಪ್ರತಿ ಗಂಟೆಗೆ 2450 ರೂಪಾಯಿ ನಿಗದಿ ಮಾಡಿ DC ಆದೇಶ.
ರಾಯಚೂರು ಜಿಲ್ಲಾ ನೌಕರರ ಸಂಘದ ಚುನಾವಣೆಯಲ್ಲಿ ಕೃಷ್ಣ ಟೀಮ್ಗೆ ಜಯ. ಸನ್ರೈಸ್ ವಿದ್ಯಾಸಂಸ್ಥೆಯಲ್ಲಿ ವಿಶ್ವ ವಕೀಲರ ದಿನಾಚರಣೆ. ಚನ್ನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಮರಿಯಮ್ಮ ಆಯ್ಕೆ. ಪ್ರತಿಯೊಂದು ಕೆಲಸಕ್ಕೆ ಸಿದ್ಧತೆ ಅಗತ್ಯ, ತರಬೇತಿ ಮುನ್ನುಡಿ. ಇನ್ಸೈಟ್ಸ್ ವಿನಯ್ ಕುಮಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.